ಟನ್ನಲ್ ಬಗ್ಗೆ 2 ನಿಮಿಷ ಮಾತಾಡ್ತೀನಿ. ಬ್ಯಾಂಗ್ಳೂರಿರೋ ಎಲ್ಲರೂ ಭಾಳ ಟ್ರಾಫಿಕ್ ಕಂಜೆಷನ್ ಇದೆ. ನಾವು ಬೇಕಾದ್ರೆ ಮೈಸೂರಿಗೆ ಹೋಗಿ ಬಂದ್ಬಿಡ್ಬೋದು. ಇಲ್ಲಿಂದ ಯಶವಂತಪುರ ಹೋಗಿ ಬರಬೇಕು ಅಂದರೆ ಅಷ್ಟೊತ್ತು ಆಗುತ್ತೆ. ಮತ್ತು ಲಾಲ್ಬಾಗ್ನ ಭದ್ರವಾಗಿ ಇಟ್ಕೊಂಡು ಟನಲ್ ಕೆಲಸ ಮುಂದುವರಿಸ್ಬೇಕು. ಅದು ಎಲ್ಲರಿಗೂ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಒಂದು ಎರಡನೇದು, ಲಾಲ್ಬಾಗಲ್ಲಿ ಈ ಪೆಟ್ ಅನಿಮಲ್ಸ್ಗೆ ಅಂತ ಒಂದು ಸ್ಮಾಲ್ ಪಾರ್ಕ್ ಮಾಡಬೇಕು. ಫುಟ್ಫಾಲ್ಸು ಜಾಸ್ತಿ ಆಗುತ್ತೆ. ಆಲ್ರೆಡಿ ಭಾಳ ಜನ ಬರ್ತಾರೆ. ಇನ್ನು ಮುಂದೆ ಮಕ್ಕಳು ಡಾಗ್ಸ್ ಆಗಲಿ ಅಥವಾ ರ್ಯಾಬಿಟ್ ಆಗಲಿ, ಹಾವು ಆಗಲಿ, ಅದೇನೋ ಪೆಟ್ ಅನಿಮಲ್ಸ್ಗೆ ಸಂಬಂಧಪಟ್ಟಿದ್ದು ಅದೊಂದು ಆಗಬೇಕು ಅಂತ ಕೇಳ್ಕೊಳ್ತೀನಿ. ಮೂರನೇದು, ಇಲ್ಲಿ ಕಾವೇರಿ ಒಂದು ಸ್ಮಾಲ್ ಗ್ಲಾಸ್ ಹೌಸ್ ಡೌನಲ್ಲಿ ಒಂದು ಸಣ್ಣದು ಪಾರ್ಕ್ ಇದೆ. ನಾನು ಕೇಳ್ಕೊಳ್ಳೋದೇನು ಅಂದರೆ ಅದನ್ನು ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಮಾಡಿಸಿ, ಲೈಟ್ಸ್ ಎಲ್ಲ ಮಾಡಿಸಿ ಅದನ್ನು ಭಾಳ ಬ್ಯೂಟಿಫುಲ್ ಆಗಿ ಡೆವಲಪ್ ಮಾಡಬೇಕು. ಅದಕ್ಕೆ ಬೇಕಾದರೆ ನಾನು ಸ್ಪಾನ್ಸರ್ಸ್ ತಂದ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಲಾಲ್ಬಾಗು ನಿಜವಾಗಿ ಜೀವ ಕೊಡುವಂಥ ಸಂಜೀವಿನಿ. ಈ ಸಂಜೀವಿನಿಗೆ ಯಾವ ಲಾಲ್ಬಾಗು ಕಬ್ಬನ್ ಪಾರ್ಕ್ ಅಂತ ಇರ್ತಕ್ಕಂಥದ್ದು ಇದರಿಂದನೇ ನಮ್ಮ ಗ್ರೇಟರ್ ಬೆಂಗಳೂರು ಆಗೋದಕ್ಕೆ ಒಂದು ಸಾಧ್ಯ ಆಗಿದೆ. ಈ ಮೂಲಕ ನಮ್ಮ ಲಾಲ್ಬಾಗು ಒಂದು 4-5 ವರ್ಷದಿಂದ ನಾವು ನೋಡ್ತಾ ಇದ್ದಂಗೆ ಭಾರಿ ಬೆಳವಣಿಗೆ ಕಂಡಿದೆ. ಸುಮಾರು ಕಸದ ವಿಲೇವಾರಿ ಭಾರಿ ಚೆನ್ನಾಗಿ ನಡೀತಾ ಇದೆ. ಜೊತೆಗೆ ಅನೇಕ ಮರಗಳನ್ನು, ಸಸಿಗಳನ್ನ ಹಾಕ್ತಾ ಇದ್ದಾರೆ. ಜೊತೆಗೆ ಟಾಯ್ಲೆಟ್ಗಳು, ಶೌಚಾಲಯಗಳನ್ನ ನಿರ್ಮಿಸ್ತಾ ಇದ್ದಾರೆ. ಇರೋದ್ರಿಂದ ನಮ್ಮ ಪರಿಸರಕ್ಕೆ ಭಾರಿ ಅನುಕೂಲ ಆಗ್ತಾ ಇದೆ. ಈ ಮೂಲಕ ಹೇಳೋದೇನು ಅಂತಂದ್ರೆ, ನಮ್ಮ ಲಾಲ್ಬಾಗು ಆವಾಗ ನೋಡ್ತಾ ಇದ್ದಿದ್ದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಭಾರಿ ಚೆನ್ನಾಗಿ ಬೆಳೀತಾ ಇದೆ. ಈ ಇಂಪ್ರೂವ್ಮೆಂಟ್ ಇನ್ನೂ ಮುಂದಕ್ಕೆ ಹೋಗ್ಬೇಕು. ಇರ್ತಕ್ಕಂಥ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಿಕೊಂಡು ಲಾಲ್ಬಾಗ್ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಇನ್ನೊಂದು ಏನಪ್ಪ ನಂದು ವಿಜ್ಞಾಪನೆ ಅಂತಂದ್ರೆ, ಇಲ್ಲಿ 60 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಎಲ್ಲಾ ಕಾಲದಲ್ಲೂ ಉಚಿತವಾಗಿ ಪ್ರವೇಶ ಇರಬೇಕು. ಅದನ್ನ ದಯವಿಟ್ಟು ದೊಡ್ಡವರು ಮನೆ ಇದರಲ್ಲಿ ಹಾಕೊಂಡು ಅದನ್ನ ಇವಾಗ ಎಲ್ರಿಗೂ ಗೊತ್ತಿರಂಗೆ ಬೆಂಗಳೂರಿನಲ್ಲಿ ಮುಖ್ಯವಾಗಿ ಸಂಚಾರ ದಟ್ಟಣೆ, ಅದರಲ್ಲೂ ನಮ್ಮ ಲಾಲ್ಬಾಗ್ ಬಗ್ಗೆ ಹೇಳೋದಾದ್ರೆ ಲಕ್ಸಂದ್ರ ಸಿಗ್ನಲ್ ಅಲ್ಲಿ ತುಂಬಾ ಹೆವಿ ಟ್ರಾಫಿಕ್ ಇದೆ. ಪೀಕ್ ಅವರ್ಸ್ ಅಲ್ಲಿ ಬೆಳಿಗ್ಗೆ ಮತ್ತೆ ಸಾಯಂಕಾಲದಲ್ಲಿ ಆಂಬ್ಯುಲೆನ್ಸ್ ಕೂಡ ಪಾಸ್ ಆಗೋದಕ್ಕೆ ತುಂಬಾ ಕಷ್ಟ ಇದೆ. ಅದಕ್ಕೆ ನನ್ನ ಒಂದು ಸಜೆಷನ್ ಏನು ಅಂದ್ರೆ, ಅಲ್ಲೊಂದು ಅಂಡರ್ ಪಾಸ್ ಯೋಜನೆ ಏನಾದ್ರು ಒಂದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ಕಾರದಿಂದ. ಮತ್ತೆ ಈ ಬೆಸ್ಕಾಮ್ ಇಂದ OCC ಸರ್ಟಿಫಿಕೇಟ್ ಇಲ್ಲದೆ ಏನೋ ಪರ್ಮಿಷನ್ ಏನು ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಏನು ಕ್ಲಾರಿಟಿ ಇಲ್ಲ ಕೇಳಿದ್ರೆ. OCC ಸರ್, ಅದ್ರ ಬಗ್ಗೆ ಅದಿಲ್ಲದೆ ಏನು ಬೆಸ್ಕಾಮ್ ಇಂದ OCC ಸರ್ಟಿಫಿಕೇಟ್ ಅದೊಂದು. ಮತ್ತೆ ಸರ್, ಮತ್ತೆ ಇನ್ನೊಂದು ಗೃಹ ಜ್ಯೋತಿ ಅದು ಏನು ಇದಿದೆ, ಅದು 200 ಯೂನಿಟ್ ಆದ್ಮೇಲೆ 1 ಯೂನಿಟ್ ಹೆಚ್ಚು ಆದ್ರೂ ಯಾವುದು ಫ್ರೀ ಬರಲ್ಲ ಅಂತ ಇದೆ. ಆಕ್ಚುಲಿ ಪ್ರತಿ ತಿಂಗಳು 5ನೇ ತಾರೀಕಿಗೆ ಬರಬೇಕಾಗಿರೋ ಮೀಟರ್ ರೀಡರು 8ನೇ ತಾರೀಕು ಆದ್ರೂ ಬರಲ್ಲ. ಇವಾಗ 2-3 ದಿನ ಹೆಚ್ಚಾದ್ರೆ ಒಂದು 15ರಿಂದ 20 ಯೂನಿಟ್ ಜಾಸ್ತಿ ಆಗಿರುತ್ತೆ. ಆ ಟೈಮ್ ಗೃಹ ಜ್ಯೋತಿ ಏನು ಸುಲಭವಾಗಿ ಸಿಗಲ್ಲ ಅದು. ಮತ್ತೆ ಅದಕ್ಕೆ ಫುಲ್ ಬಿಲ್ ನಾವು ಪೇ ಮಾಡ್ಬೇಕಾಗತ್ತೆ. ಅದ್ರ ಬಗ್ಗೆ ಮಾತಾಡಕ್ ಹೋದ್ರೆ ನಮ್ಮೆಲ್ಲ ಎದುರಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕು ಸರ್, ಅಷ್ಟೇ. ಧನ್ಯವಾದಗಳು.